ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕರ್ಣ ಘಟೋತ್ಕಚರ ಯುದ್ಧವು ಎಂಬ 176ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಆ ರಾಕ್ಷಸನಿಗೂ ಕರ್ಣನಿಗೂ ರಾತ್ರಿಯಲ್ಲಿ ಆರಂಭಿಸಿದ ಯುದ್ಧವು ಹೇಗೆ ನಡೆಯಿತು? ಆಗ ಆ ಘೋರ ರಾಕ್ಷಸನ ರೂಪವು ಯಾವ ರೀತಿ ಎದ್ದಿದ್ದಿತು? ಸೂರ್ಯಕುಮಾರನಾದ ಕರ್ಣನು ಕೂಡ ಅವನಿಗೆ ಸೋತನೆಂದರೆ ಆ ಬಲವೆಂಥದು, ಅವನ ರಥವೆಂಥದು, ಅವನ ಮಾಯಗಳೆಂಥವು, ಅವನ ಆಯುಧಗಳೆಲ್ಲ ಹೇಗಿದ್ದವು? ಆ ರಾಕ್ಷಸನ ಕುದುರೆಗಳು, ಧ್ವಜದ ಮತ್ತು ಬಿಲ್ಲಿನ ಪ್ರಮಾಣವೇನು? ಅವನ ಕವಚವು ಶಿರಸ್ತ್ರಾಣವು ಯಾವ ವಿಧವಾಗಿದ್ದವು ಎನ್ನಲು ಸಂಜಯನು ಹೇಳುತ್ತಾನೆ, ರಾಜೇಂದ್ರ, ಕೇಳು. ಆ ಘಟೋತ್ಕಚನ ರೂಪವು ಭಯಂಕರವಾಗಿ ವಿಚಿತ್ರವಾಗಿದ್ದಿತು. ಕೆಂಪಾದ ಕಣ್ಣುಗಳು, ದೊಡ್ಡ ಶರೀರಾಕೃತಿ, ಕೆಂಪಾದ ಮೋರೆ, ಆಳಕ್ಕಿಳಿದ ಹೊಟ್ಟೆ, ಮೇಲುಮುಖವಾಗಿ ನಿಗುರಿ ನಿಂತ ಕೂದಲು, ಹಸುರಾದ ಮೀಸೆ, ಶಂಖಾಕಾರದ ಕಿವಿ, ಉಬ್ಬಿದ ದವಡೆ, ಕಿವಿಯವರೆಗೆ ಸೀಳಿದಂತಿರುವ ಬಾಯಿಗಳು, ಹರಿತವಾದ ಕೋರೆ ದಾಡೆಗಳು, ಉದ್ದವಾಗಿ ನೀಡಿದ ಕೆಂಪು ವರ್ಣದ ನಾಲಗೆ, ತೊಂಗುತ್ತಿರುವ ಕೆಂಪಾದ ತುಟಿ, ತೊಂಗುತ್ತಿರುವ ಹುಬ್ಬುಗಳು, ದೊಡ್ಡ ಮೂಗು, ನೀಲವಾದ ಮೈ, ಕೆಂಪಾದ ಕೊರಳು, ಬೆಟ್ಟದಂತಹ ಆಕೃತಿ, ಭಯಂಕರವಾದ ರೂಪು, ದೊಡ್ಡ ತೋಳು, ದೊಡ್ಡ ತಲೆ, ವಿಕೃತಗಳಾದ ಅವಯವಗಳು, ಉಬ್ಬಿದ ಹಲ್ಲುಗಳು, ಕಠಿಣ ಸ್ಪರ್ಶವುಳ್ಳ ಮೈ, ಕೆದರಿದ ಕೂದಲಿನಿಂದ ಕೂಡಿದ ದೃಢವಾದ ನೆತ್ತಿ, ದೊಡ್ಡ ಕಟಿಭಾಗಗಳು, ಆಳಕ್ಕಿಳಿದ ಹೊಕ್ಕಳು, ಹಳ್ಳಕ್ಕಿಳಿದ ಸೊಂಟಗಳು, ಕೈಬಳೆ, ತೋಳ್ಬಳೆ ಮೊದಲಾದ ಆಭರಣಗಳೊಡನೆ ಅವನ ಎದೆಯ ಮೇಲೆ ಒಂದು ಸುವರ್ಣಾಕಾರವು ಸುವರ್ಣ ಹಾರವು ಬೆಟ್ಟದ ಮೇಲಿನ ಅಗ್ನಿಮಾಲೆಯಂತೆ ಕಾಣುತ್ತಿರುವುದು. ಅವನ ತಲೆಯಲ್ಲಿ ಸುವರ್ಣಮಯವಾಗಿ ಅರಮನೆಯ ಹೊರಗಿನ ಹೆಬ್ಬಾಗಿಲಿನಂತೆ ವಿಚಿತ್ರವಾದ ಕಿರೀಟವು ಶೋಭಿಸುತ್ತಿರುವುದು. ಕಿವಿಯಲ್ಲಿ ಬಾಲ ಸೂರ್ಯರಂತೆ ಜ್ವಲಿಸುವ 2 ಕುಂಡಲಗಳು, ಮೈಮೇಲೆ ಕಂಚಿನ ಕವಚವನ್ನು ಧರಿಸಿರುವನು. ಚಂದ್ರನಿಗೂ ನಕ್ಷತ್ರಗಳಿಗೂ ಸಮಾನವಾದ ದೊಡ್ಡ ಕಂಠಸೂತ್ರವು ಅವನ ಕತ್ತಿನಲ್ಲಿರುವುದು. ಇದರಿಂದ ಅವನು ಮಿಂಚಿನೊಡಗೂಡಿದ ಮೇಘದಂತೆ ಕಾಣುತ್ತಿರುವನು. ಅವನ ರಥಕ್ಕೆ 100 ಗಂಟೆಗಳು ಕಟ್ಟಲ್ಪಟ್ಟಿರುವವು. ಕರಡಿಯ ಚರ್ಮವನ್ನು ಹೊದಿಸಿರುವುದು. ಎತ್ತರವಾದ ಧ್ವಜ ಪತಾಕೆಗಳನ್ನೇರಿಸಿರುವುದು. ಆ ರಥವು 400 ಮೊಳಗಳ ಚದರವುಳ್ಳದ್ದಾಗಿ ಸರ್ವಾಯುಧಗಳಿಂದಲೂ ತುಂಬಿರುವುದು. ಧ್ವಜಗಳಿಂದಲೂ ಮಾಲೆಗಳಿಂದಲೂ ಅಲಂಕೃತವಾಗಿ ಅಷ್ಟಚಕ್ರಗಳಿಂದ ಕೂಡಿರುವುದು. ಮೇಘದಂತೆ ಗಂಭೀರ ಘೋಷವುಳ್ಳದ್ದು, ಮದದಾನೆಗಳಂತೆ ಆಕಾರವುಳ್ಳವುಗಳಾಗಿ, ಕೆಂಪಾದ ಮೈಯಿಂದಲೂ ಕೆಂಪಾದ ಕಣ್ಣುಗಳಿಂದಲೂ ಭಯಂಕರಗಳಾದ 100 ಕುದುರೆಗಳು ಆ ರಥಕ್ಕೆ ಹೂಡಲ್ಪಟ್ಟಿರುವವು. ಅವು ಆ ಭಯಂಕರ ರಾಕ್ಷಸನನ್ನು ನಿರಾಯಾಸವಾಗಿ ಎಳೆದುಕೊಂಡು ಹೋಗುವ ಬಲವುಳ್ಳವುಗಳು. ಅವುಗಳಿಗೆ ವಿಸ್ತಾರವಾದ ಸಟೆಗಳು, ನಾನಾ ಥರದ ನಾನಾ ಥರದ ಆಕಾರವುಳ್ಳ ಮುಖಗಳು. ಇಂತಹ 100 ಕುದುರೆಗಳು ಭಾರಿ ಭಾರಿಗೂ ಝೀಂಕರಿಸುತ್ತಾ ರಥವನ್ನೆಳೆಯುತ್ತಿದ್ದವು. ಆ ರಾಕ್ಷಸನ ಸಾರಥಿಯೂ ಕೂಡ ವಿರೂಪವಾದ ಕಣ್ಣುಗಳುಳ್ಳವನು. ಅವನ ಬಾಯಲ್ಲಿ ಅಗ್ನಿಜ್ವಾಲೆಯು ಹೊರಡುತ್ತಿರುವುದು. ಅವನ ಕುಂಡಲವು ಧಗಧಗಿಸುತ್ತಿರುವುದು. ಸೂರ್ಯ ರಶ್ಮಿಗಳಂತಿರುವ ರಶ್ಮಿಗಳನ್ನು, ಅಂದರೆ ಲಗಾಮು ಹಿಡಿದು ಸೂರ್ಯ ರಥವನ್ನು ಅರುಣನು ಹೇಗೋ ಹಾಗೆ ಆ ರಥವನ್ನು ನಡೆಸುತ್ತಿರುವನು. ಪರ್ವತಾಗ್ರದ ಮೇಲೆ ಮಹಾಮೇಘದಂತೆ ಅವನ ರಥದ ಮೇಲೆ ಆಕಾಶವನ್ನು ಮುಟ್ಟತಕ್ಕ ದೊಡ್ಡ ಧ್ವಜವು ನಿಲ್ಲಿಸಲ್ಪಡುವುದು. ಆ ಧ್ವಜದಲ್ಲಿ ಕೆಂಪು ತಲೆಯುಳ್ಳ ಮಾಂಸಾಹಾರಿಯಾದ ಭಯಂಕರ ಗೃಧ್ರವು ಅವನ ಧ್ವಜ ಚಿಹ್ನೆಯಾಗಿ ಕಾಣಿಸುತ್ತಿರುವುದು. 1 ಮೊಳದ ಅಗಲವು, 12 ಅಡಿಗಳ ಉದ್ದವು ಉಳ್ಳದ್ದಾಗಿ ದೃಢವಾದ ನಾಣುಳ್ಳ ಧನುಸ್ಸನ್ನು ಆ ಘಟೋತ್ಕಚನು ಆಗಾಗ ಠೇಂಕಾರ ಮಾಡುತ್ತಿರಲು ಅದರ ಧ್ವನಿಯು ಸಿಡಿಲಿನ ಧ್ವನಿಯಂತೆ ಕೇಳಿಸುತ್ತಿರುವುದು. ಅವನು ಪ್ರಯೋಗಿಸತಕ್ಕ ಬಾಣಗಳು ರಥದ ಎರಿಚುಗಳಂತಿರುವವು. ಅಂತಹ ಬಾಣಗಳಿಂದ ದಿಕ್ಕುಗಳನ್ನು ಮರೆಸುತ್ತಾ ಅವನು ಕರ್ಣನಿಗೆ ಎದುರಾದನು. ಆಗಾಗ ಅವನ ಧನುರ್ಘೋಷವು ಸಿಡಿಲಿನಂತೆ ಕಿವಿಗೆ ಬೀಳುತ್ತಿರುವುದು. ಆ ಶಬ್ದವನ್ನು ಕೇಳಿದೊಡನೆ ನಿನ್ನ ಸೈನ್ಯಗಳೆಲ್ಲ ಸಮುದ್ರದ ಅಲೆಗಳಂತೆ ನಡುಗಿ ಹೋದವು. ಇಂತಹ ಭಯಂಕರ ರಾಕ್ಷಸನು ತನಗಿದಿರಾಗಿ ಬರುವುದನ್ನು ನೋಡಿಯೂ ಸ್ವಲ್ಪವೂ ಹೆದರದೆ ನಗುಮುಖದಿಂದ ಕರ್ಣನು ತನ್ನ ಬಾಣಗಳಿಂದ ಅವನನ್ನು ನಿವಾರಿಸುತ್ತಿದ್ದನು. ಆನೆಯು ಆನೆಯನ್ನೆದುರಿಸುವಂತೆ ಒಬ್ಬರನ್ನೊಬ್ಬರು ಬಾಣಗಳಿಂದ ಹೊಡೆಯುತ್ತಿದ್ದರು. ನಖಗಳಿಂದ ಹುಲಿಗಳು, ದಂತಗಳಿಂದ ಮಹಾಗಜಗಳು ಒಂದಕ್ಕೊಂದು ಹೋರಾಡುವಂತೆ ಇಬ್ಬರು ಶಕ್ತ್ಯಾಯುಧಗಳಿಂದಲೂ ಬಾಣಗಳಿಂದಲೂ ತಮ್ಮ ದೇಹ ಬಲಕ್ಕೆ ತಕ್ಕಂತೆ ಹೊಡೆದಾಡುತ್ತಿದ್ದರು. ಒಬ್ಬರ ಮೈಯನ್ನೊಬ್ಬರು ಭೇದಿಸುವರು.
ಅತಿ ವೇಗವುಳ್ಳ ಬಾಣಗಳನ್ನು ಬಿಲ್ಲಿನಲ್ಲಿ ಜೋಡಿಸುವರು. ಬಾಣ ಜ್ವಾಲೆಗಳಿಂದ ಒಬ್ಬರನ್ನೊಬ್ಬರು ದಹಿಸುವಂತೆ ತೋರುವರು. ಹೀಗೆ ಇಬ್ಬರು ಅನ್ಯೋನ್ಯವಾಗಿ ಬಾಣಗಳನ್ನು ಹೊಡೆದರು. ಇಬ್ಬರಿಗೂ ಮೈಯಲ್ಲಿ ಪ್ರಬಲವಾದ ಗಾಯಗಳುಂಟಾದವು. ಇಬ್ಬರ ಮೈಯಿಂದಲೂ ಪರ್ವತದಿಂದ ಸ್ರವಿಸುವ ಗೈರಿಕ ಧಾತುಗಳಂತೆ ರಕ್ತ ಪ್ರವಾಹವು ಸುರಿಯುತ್ತಿದ್ದಿತು. ಇಬ್ಬರು ಒಬ್ಬರನ್ನೊಬ್ಬರು ಸೋಲಿಸುವುದಕ್ಕೆ ಪ್ರಯತ್ನಪಟ್ಟರು. ಅವರಲ್ಲಿ ಯಾರೊಬ್ಬರೂ ಸ್ವಲ್ಪವಾದರೂ ಕದಲಲಿಲ್ಲ. ಈ ರಾತ್ರಿ ಯುದ್ಧವು ಬಹಳ ಹೊತ್ತಿನವರೆಗೆ ಸಮಬಲವಾಗಿಯೇ ಎದ್ದಿತು. ಇಬ್ಬರು ತಮ್ಮ ಪ್ರಾಣಗಳನ್ನೇ ಒತ್ತೆಯಿಟ್ಟು ಆ ಯುದ್ಧ ದ್ಯೂತವನ್ನು ನಡೆಸುತ್ತಿದ್ದರು. ಅವರ ಧನುರ್ಘೋಷದಿಂದಲೇ ಉಭಯ ಸೈನ್ಯವು ಭಯಪಟ್ಟು ನಡುಗುತ್ತಿದ್ದವು. ಬಹಳ ಹೊತ್ತಿನವರೆಗೆ ಕರ್ಣನಿಗೆ ಘಟೋತ್ಕಚನನ್ನು ಭಂಗಿಸುವುದು ಸಾಧ್ಯವಿಲ್ಲದೆ ಹೋಗಲು ಆಗ ಆ ಕರ್ಣನು ಪ್ರಬಲವಾದ ದಿವ್ಯಾಸ್ತ್ರವೊಂದನ್ನು ಬಿಲ್ಲಿನಲ್ಲಿ ಸಂಧಿಸಿದನು. ಇದನ್ನು ನೋಡಿ ಘಟೋತ್ಕಚನು ದೊಡ್ಡ ರಾಕ್ಷಸ ಮಾಯೆಯೊಂದನ್ನುಂಟು ಮಾಡಿದನು. ಶೂಲ ಮುದ್ಗರಗಳನ್ನು ಗಿಡ ಮರಗಳನ್ನು ಕೈಯಲ್ಲಿ ಹಿಡಿದ ಭಯಂಕರ ರಾಕ್ಷಸರ ದೊಡ್ಡ ಸೇನೆಯೊಂದು ಕರ್ಣನನ್ನು ಎದುರಿಸಿತು. ಆ ಸೈನ್ಯದ ನಡುವೆ ದೊಡ್ಡ ಬಿಲ್ಲನ್ನು ಎತ್ತಿ ಹಿಡಿದು ಕಾಲದಂಡವನ್ನು ಹಿಡಿದ ಯಮನಂತೆ ಬರುತ್ತಿರುವ ಆ ಘಟೋತ್ಕಚನನ್ನು ಕಂಡಾಗ ನಮ್ಮ ರಾಜರೆಲ್ಲರೂ ಭಯಗ್ರಸ್ತರಾದರು. ಆ ಘಟೋತ್ಕಚನ ಸಿಂಹನಾದಗಳನ್ನು ಕೇಳಿ ನಮ್ಮ ಸೈನ್ಯದಲ್ಲಿದ್ದ ಆನೆ ಕುದುರೆಗಳಿಗೆಲ್ಲ ಭಯದಿಂದ ಮಲಮೂತ್ರಗಳು ಸಡಿಲಿದವು. ಕಾಲಾಳುಗಳು ಭಯಪಟ್ಟು ನಡುಗುತ್ತಿದ್ದರು. ಇಷ್ಟರಲ್ಲಿಯೇ ಆ ರಾಕ್ಷಸರ ಕಡೆಯಿಂದ ನಮ್ಮ ಸೈನ್ಯದ ಮೇಲೆ ಭಯಂಕರವಾದ ಕಲ್ಮಳೆಯು ಸುರಿಯಲಾರಂಭಿಸಿತು. ಆಮೇಲೆ ಉಕ್ಕಿನ ಚಕ್ರಗಳು ಸುರಿದವು. ಆಮೇಲೆ ಭುಸುಂಡಿಗಳು, ಶಕ್ತಿಗಳು, ತೋಮರಗಳು, ಶೂಲ, ಶತಗ್ನಿ, ಪಟ್ಟಸ ಮೊದಲಾದ ವಿವಿಧ ಆಯುಧಗಳೆಲ್ಲ ಮೇಲೆ ಮೇಲೆ ಎಡಬಿಡದೆ ದಟ್ಟವಾಗಿ ಸುರಿಯುತ್ತಿದ್ದವು. ಈ ಭಯಂಕರ ಯುದ್ಧವನ್ನು ನೋಡಿ ನಿನ್ನ ಮಕ್ಕಳು, ನಿನ್ನ ಕಡೆಯ ಯೋಧರು ಭಯಪಟ್ಟು ಓಡಿ ಹೋದರು. ಆಗ ನಿನ್ನ ಕಡೆಯಲ್ಲಿ ಮಹಾಧೀರನು ಮಾನಿಷ್ಠನೂ ಆದ ಕರ್ಣನೊಬ್ಬನೇ ಅದಕ್ಕೆ ಎದೆಗುಂದದೆ ತನ್ನ ಬಾಣಗಳಿಂದ ಆ ಘಟೋತ್ಕಚನ ಮಾಯಾ ಶಸ್ತ್ರಗಳನ್ನೆಲ್ಲ ಭಂಗಿಸುತ್ತಾ ಬಂದನು. ತನ್ನ ಮಾಯೆಯು ಭಗ್ನವಾದುದನ್ನು ನೋಡಿ ಘಟೋತ್ಕಚನು ಘೋರ ಬಾಣಗಳನ್ನು ಕರ್ಣನ ಮೇಲೆ ಪ್ರಯೋಗಿಸಿದನು. ಅವು ಕರ್ಣನ ಮೈಯಲ್ಲಿ ನಾಟಿ ಅವನನ್ನು ಬಹಳವಾಗಿ ನೋಯಿಸಿ ರಕ್ತ ದಿಗ್ಧಗಳಾಗಿ ಕೆಳಗೆ ಬಿದ್ದವು. ಕರ್ಣನು ಕೋಪದಿಂದ ಘಟೋತ್ಕಚನ ಮೇಲೆ 10 ತೀವ್ರ ಬಾಣಗಳನ್ನು ಹೊಡೆದನು. ಅದರಿಂದ ಬಹಳವಾಗಿ ನೊಂದ ಘಟೋತ್ಕಚನು 1000 ಅರಗಳುಳ್ಳದ್ದಾಗಿ ಸುತ್ತಲೂ ಕತ್ತಿ ಎಲಗುಗಳಿಂದ ಕೂಡಿದ ಒಂದು ದಿವ್ಯ ಚಕ್ರವನ್ನು ಕರ್ಣನ ಮೇಲೆ ಬೀಸಿದನು. ಅದು ಕೂಡ ಕರ್ಣನ ಬಾಣಗಳಿಂದ ಭಿನ್ನವಾಗಿ ಭಾಗ್ಯಹೀನನ ಮನೋರಥದಂತೆ ವ್ಯರ್ಥವಾಗಿ ಕೆಳಗೆ ಬಿದ್ದಿತು. ಇದರಿಂದ ಘಟೋತ್ಕಚನು ಮತ್ತಷ್ಟು ರೇಗಿ ಬಾಣಗಳಿಂದ ಕರ್ಣನನ್ನು ತಿರುಗಿ ಮುಚ್ಚಿದನು. ಕರ್ಣನು ತನ್ನ ಬಾಣಗಳಿಂದ ಆ ರಾಕ್ಷಸನ ರಥವನ್ನು ಮರೆಸಿದನು. ಆಮೇಲೆ ಘಟೋತ್ಕಚನು ಒಂದು ದೊಡ್ಡ ಗದೆಯನ್ನು ಪ್ರಯೋಗಿಸಿದನು. ಅದು ಕರ್ಣನಿಂದ ಭಗ್ನವಾಯಿತು. ಆಗ ಆ ರಾಕ್ಷಸನು ಥಟ್ಟನೆ ಗಗನಕ್ಕೆ ಹಾರಿ ಮೇಘದಂತೆ ಗರ್ಜಿಸುತ್ತಾ ತನ್ನ ಮಾಯೆಯಿಂದ ದೊಡ್ಡ ದೊಡ್ಡ ಮರಗಳನ್ನು ಕರ್ಣನ ಮೇಲೆ ವರ್ಷಿಸಿದನು. ಅವನ್ನು ಕರ್ಣನು ತನ್ನ ಬಾಣಗಳಿಂದ ಭೇದಿಸಿ ಸೂರ್ಯನು ಕಿರಣಗಳಿಂದ ಮೇಘವನ್ನು ಮರೆಸುವಂತೆ ಆ ಮಾಯಾವಿ ರಾಕ್ಷಸನನ್ನು ಬಾಣಗಳಿಂದ ಮರೆಸಿದನು. ಘಟೋತ್ಕಚನ 100 ರಥಾಶ್ವಗಳನ್ನು ಕೊಂದನು. ರಥವನ್ನು ಶತಖಂಡವಾಗಿ ಭೇದಿಸಿದನು. ಮೇಘವು ಮಳೆಯನ್ನು ಕರೆದಂತೆ ಘಟೋತ್ಕಚನ ಮೇಲೆ ಬಾಣಗಳನ್ನು ವರ್ಷಿಸಿದನು. ಒಂದು ಅಂಗುಲದಷ್ಟಾದರೂ ಸ್ಥಳವಿಲ್ಲದಂತೆ ಘಟೋತ್ಕಚನ ಮೈಯಲ್ಲೆಲ್ಲ ಮುಳ್ಳು ಹಂದಿಯ ಮುಳ್ಳುಗಳಂತೆ ಬಾಣಗಳು ನಾಟಿದವು. ಕರ್ಣನ ಬಾಣಗಳ ಮರೆಯಲ್ಲಿ ಘಟೋತ್ಕಚನಾಗಲಿ ಅವನ ಕುದುರೆಯಾಗಲಿ ರಥವಾಗಲಿ ಧ್ವಜವಾಗಲಿ ಯಾವುದು ಜನರ ಕಣ್ಣಿಗೆ ಕಾಣಿಸಲಿಲ್ಲ. ಆದರೆ ಘಟೋತ್ಕಚನು ಸ್ವಲ್ಪ ಹೊತ್ತಿನಲ್ಲಿಯೇ ತನ್ನ ಅಸ್ತ್ರದಿಂದ ಕರ್ಣನ ದಿವ್ಯಾಸ್ತ್ರವನ್ನು ಭಂಗಿಸಿ ತಿರುಗಿ ಮಾಯೆಯಿಂದಲೂ ತನ್ನ ಅದ್ಭುತ ಲಾಘವದಿಂದಲೂ ಬೇರೆ ಬೇರೆ ತರಹದ ಯುದ್ಧವನ್ನು ಆರಂಭಿಸಿದನು. ಆಕಾಶದಲ್ಲಿ ಕಣ್ಣಿಗೆ ಕಾಣಿಸದಂತೆ ಸಂಚರಿಸುತ್ತಾ ತನ್ನ ಬಾಣಗಳು ಜನರ ಕಣ್ಣಿಗೆ ಕಾಣಿಸದಂತೆ ವಿವಿಧ ಶಸ್ತ್ರಗಳನ್ನು ಸುರಿಸುತ್ತಿದ್ದನು. ಆಗ ನಮ್ಮವರಿಗೆ ಏನೊಂದು ತಿಳಿಯದಂತಾಯಿತು. ಆಗ ಘಟೋತ್ಕಚನು ವಿರೂಪವಾಗಿಯೂ ಅಸಭ್ಯವಾಗಿಯೂ ಇರುವ ಆಕಾರವುಳ್ಳ ಬಾಯನ್ನು ತೆರೆದು ಕರ್ಣನ ದಿವ್ಯಾಸ್ತ್ರಗಳನ್ನೆಲ್ಲ ನುಂಗಿಬಿಡುತ್ತಿದ್ದನು. ಇಷ್ಟರಲ್ಲಿಯೇ ಕರ್ಣನ ಬಾಣಗಳಿಂದ ಆ ಘಟೋತ್ಕಚನ ದೇಹವು ಶತಖಂಡವಾಗಿ ಭೇದಿಸಿ ರಣರಂಗದಲ್ಲಿ ಬಿದ್ದು ಹೋದಂತೆ ಜನರ ಕಣ್ಣಿಗೆ ಕಾಣಿಸಿತು. ಆಗ ಕೌರವರೆಲ್ಲರೂ ಘಟೋತ್ಕಚನು ಸತ್ತನೆಂದೇ ತಿಳಿದು ಸಂತೋಷದಿಂದ ಅಟ್ಟಹಾಸ ಮಾಡುತ್ತಿದ್ದರು. ಇಷ್ಟರಲ್ಲಿ ಆ ಘಟೋತ್ಕಚನ ಮಾಯೆಯಿಂದ ದಿಕ್ಕುಗಳಲ್ಲಿಯೂ ಆಕಾಶದಲ್ಲಿಯೂ ಹೊಸ ಹೊಸ ಭೂತಾಕಾರಗಳು ಕಾಣಿಸಿಕೊಂಡವು. ಉತ್ತರ ಕ್ಷಣದಲ್ಲಿಯೇ 1000 ತಲೆಗಳಿಂದಲೂ 1000 ಹೊಟ್ಟೆಗಳಿಂದಲೂ ಭಯಂಕರವಾದ ದೊಡ್ಡ ಆಕೃತಿಯೊಂದು ಕಾಣಿಸಿತು. ಅದರಿಂದಾಚೆಗೆ ಆಕಾಶದಲ್ಲಿ ದೊಡ್ಡ ಮೈನಾಕ ಪರ್ವತವೇ ಬಂದು ನಿಂತಂತೆ ಕಾಣಿಸಿತು. ಆಮೇಲೆ ಒಂದು ಕ್ಷಣ ಮಾತ್ರದಲ್ಲಿ ಆ ರಾಕ್ಷಸನು ಒಂದು ಹೆಬ್ಬೆರಳಿನ ಗಾತ್ರವಾಗಿ ಕಾಣಿಸಿ ಸಮುದ್ರದ ಉಬ್ಬಿದ ಅಲೆಗಳಂತೆ ಕೆಳಕ್ಕೂ ಮೇಲಕ್ಕೂ ಅಡ್ಡಲಾಗಿಯೂ ಓಡುತ್ತಿದ್ದನು. ಆಮೇಲೆ ಒಮ್ಮೊಮ್ಮೆ ಭೂಮಿಯನ್ನು ಭೇದಿಸಿಕೊಂಡು ಹೋದ ಹಾಗೆಯೂ ಇನ್ನೊಮ್ಮೆ ಸಮುದ್ರದಲ್ಲಿ ಮುಳುಗಿ ಹೋದ ಹಾಗೆಯೂ ಕಾಣಿಸಿಕೊಂಡನು. ಆಮೇಲೆ ಆ ಘಟೋತ್ಕಚನು ಆಕಾಶದಿಂದ ಥಟ್ಟನೆ ಕೆಳಕ್ಕೆ ಇಳಿದು ತನ್ನ ರಥವನ್ನೇರಿ ಕುಳಿತನು.
ಹೀಗೆ ಆ ರಾಕ್ಷಸನು ಭೂಮ್ಯಾಕಾಶ ದಿಕ್ಕುಗಳಲ್ಲೆಲ್ಲ ತಿರುಗಿ ಕರ್ಣನ ರಥದ ಬಳಿಗೆ ಬಂದು, ಎಲಾ ಸೂತ, ನಿಲ್ಲು, ನೀನು ನನ್ನಿಂದ ಹೇಗೆ ಬದುಕಿ ಹೋಗುವೆಯೋ ನೋಡುವೆನು, ನಿನ್ನ ಯುದ್ಧಾತುರವನ್ನು ಈಗಿನ ರಣರಂಗದಲ್ಲಿ ತೀರಿಸಿ ಬಿಡುವೆನು ಎಂದು ಹೇಳಿ ತಿರುಗಿ ಥಟ್ಟನೆ ಅಂತರಿಕ್ಷಕ್ಕೆ ಹಾರಿ ಅಲ್ಲಿಂದ ದೊಡ್ಡ ಅಟ್ಟಹಾಸವನ್ನು ಮಾಡಿದನು. ತೇರಚ್ಚುಗಳಂತಿರುವ ದೊಡ್ಡ ಬಾಣಗಳನ್ನು ಕರ್ಣನ ಮೇಲೆ ಸುರಿಸಿದನು. ಆದರೇನು, ಕರ್ಣನು ಆ ಬಾಣ ವರ್ಷಗಳನ್ನೆಲ್ಲ ತನ್ನ ಅಸ್ತ್ರ ಪ್ರಭಾವದಿಂದ ಮುರಿದನು. ತನ್ನ ಬಾಣಗಳು ಭಗ್ನವಾದುದನ್ನು ನೋಡಿ ಘಟೋತ್ಕಚನು ತಿರುಗಿ ಬೇರೆ ವಿಧವಾದ ಮಾಯೆಯನ್ನು ಹಿಡಿದು ಅದೃಶ್ಯವಾಗಿ ಅನೇಕ ಶಿಖರಗಳುಳ್ಳ ದೊಡ್ಡ ಪರ್ವತದಂತೆ ಕಾಣಿಸಿಕೊಂಡು ಆ ಬೆಟ್ಟದಿಂದ ಗಿರಿ ನದಿಗಳು ಪ್ರವಹಿಸುವಂತೆ ಕತ್ತಿ, ಶೂಲ ಮೊದಲಾದ ಶಸ್ತ್ರ ಪ್ರವಾಹಗಳನ್ನೇ ಸುರಿಸುತ್ತಿದ್ದನು. ಆದರೂ ಕರ್ಣನು ಧೈರ್ಯಗೆಡದೆ ನಗುಮುಖದಿಂದಲೇ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿದನು. ಆ ಅಸ್ತ್ರದಿಂದ ಮಾಯಾ ಕಲ್ಪಿತವಾದ ಆ ಬೆಟ್ಟವು ಪುಡಿ ಪುಡಿಯಾಗಿ ಬಿದ್ದಿತು. ಆಮೇಲೆ ಘಟೋತ್ಕಚನು ಇಂದ್ರಾಯುಧದೊಡಗೂಡಿದ ಕರಿ ಮೇಘದ ಆಕಾರದಿಂದ ಕಲ್ಮಳೆಯನ್ನು ಕರೆಯಲಾರಂಭಿಸಿದನು. ಕರ್ಣನು ತನ್ನ ವಾಯವ್ಯಾಸ್ತ್ರದಿಂದ ಆ ಮಾಯಾ ಮೇಘಗಳನ್ನು ಕ್ಷಣಮಾತ್ರದಲ್ಲಿ ಚದುರಿಸಿಬಿಟ್ಟನು ಮತ್ತು ದಿಕ್ಕುಗಳನ್ನೆಲ್ಲ ತನ್ನ ಬಾಣಗಳಿಂದ ಮರೆಸಿ ಘಟೋತ್ಕಚನ ಅಸ್ತ್ರಗಳನ್ನೆಲ್ಲ ಭಗ್ನ ಮಾಡಿದನು. ಆಗ ಘಟೋತ್ಕಚನು ಕೋಪದಿಂದ ಕರ್ಣನನ್ನು ನೋಡಿ ನಗುತ್ತಾ ಅವನ ಮುಂದೆ ಇನ್ನೂ ಪ್ರಬಲವಾದ ಬೇರೆ ಮಾಯೆಯನ್ನುಂಟು ಮಾಡಿದನು. ಆಗ ಹುಲಿ, ಕರಡಿ, ಆನೆಗಳಿಗೆ ಸಮಾನ ಪರಾಕ್ರಮವುಳ್ಳವರಾಗಿ ನಾನಾ ಶಸ್ತ್ರಗಳನ್ನು, ವಿಚಿತ್ರ ಕವಚಾಭರಣಗಳನ್ನು ಧರಿಸಿ ಗಜ, ರಥ, ತುರಗಗಳನ್ನೇರಿದ ಅನೇಕ ಕ್ರೂರ ರಾಕ್ಷಸ ಸೈನ್ಯಗಳೊಡನೆ ಅವನು ಕರ್ಣನಿಗೆ ಎದುರಾಗಿ ಬಂದನು. ಕರ್ಣನು ತನ್ನ ಬಾಣಗಳಿಂದ ಆ ರಾಕ್ಷಸರನ್ನೆಲ್ಲ ಚದುರಿಸುತ್ತಿದ್ದನು. ಆಮೇಲೆ ಘಟೋತ್ಕಚನು ಕರ್ಣನನ್ನು 5 ತೀವ್ರ ಬಾಣಗಳಿಂದ ಹೊಡೆದು ಭಯಂಕರ ಸಿಂಹನಾದವನ್ನು ಮಾಡಿದನು. ಒಂದು ಅಂಜುಲಿಕವೆಂಬ ಬಾಣದಿಂದ ಕರ್ಣನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಕೆಡಹಿದನು. ಒಡನೆಯೇ ಕರ್ಣನು ಇಂದ್ರಾಯುಧಕ್ಕೆ ಸಮಾನವಾದ ಬೇರೊಂದು ಬಿಲ್ಲನ್ನು ಎತ್ತಿಕೊಂಡು ಘಟೋತ್ಕಚನ ಮೇಲೆಯೂ ಅವನ ಕಡೆಯ ರಾಕ್ಷಸನ ಮೇಲೆಯೂ ಬಾಣಗಳನ್ನು ಪ್ರಯೋಗಿಸತೊಡಗಿದನು. ಆ ಕೊಲೆಯನ್ನು ತಡೆಯಲಾರದೆ ರಾಕ್ಷಸ ಸೈನ್ಯವು ಸಿಂಹವನ್ನು ಕಂಡ ಆನೆಗಳ ಹಿಂಡಿನಂತೆ ಚದರಿ ಹೋಯಿತು. ಆಗ ಕರ್ಣನು ಬಿಟ್ಟ ಆಗ್ನೇಯಾಸ್ತ್ರದಿಂದ ರಾಕ್ಷಸ ಸೈನ್ಯವೆಲ್ಲ ದಗ್ಧವಾಯಿತು. ಪ್ರಳಯ ಕಾಲದಲ್ಲಿ ಸಮಸ್ತ ಭೂತಗಳನ್ನು ದಹಿಸುವ ಅಗ್ನಿಯೇ ಆಗ ತಲೆದೋರಿದಂತೆ ಕಾಣಿಸಿತು. ಹೀಗೆ ಕರ್ಣನು ರಾಕ್ಷಸ ಸೇನೆಯನ್ನೆಲ್ಲ ದಹಿಸಿ ತ್ರಿಪುರ ದಹನವನ್ನು ಮಾಡಿದ ಮಹೇಶ್ವರನಂತೆ ಕಾಣುತ್ತಿದ್ದನು. ಆಗ ಅಲ್ಲಿ ನೆರೆದಿದ್ದ ರಾಜರಲ್ಲಿ ಮಹಾಬಲಾಢ್ಯನಾದ ಘಟೋತ್ಕಚನೊಬ್ಬನು ಹೊರತು ಕರ್ಣನನ್ನು ಕಣ್ಣಿಂದ ನೋಡುವುದಕ್ಕೂ ಯಾರೂ ಶಕ್ತರಾಗಲಿಲ್ಲ. ಭಯಂಕರ ವೀರ್ಯದಿಂದಲೂ ಕೋಪದಿಂದಲೂ ಬಲದಿಂದಲೂ ಕಾಲ ಯಮನಿಗೆ ಸಮಾನನಾದ ಆ ಘಟೋತ್ಕಚನೊಬ್ಬನೇ ಕರ್ಣನ ಅಸ್ತ್ರಕ್ಕೆ ಹೆದರದೆ ನಿಂತನು. ದೊಡ್ಡ ದೊಂದಿಗಳಿಂದ ಉರಿಯುವ ಎಣ್ಣೆಯ ತೊಟ್ಟುಗಳು ಬೀಳುವಂತೆ ಕೋಪಗೊಂಡ ಅವನ ಕಣ್ಣುಗಳಿಂದ ಅಗ್ನಿ ಜ್ವಾಲೆಗಳು ಹೊರಡುತ್ತಿದ್ದವು. ಆಗ ಅವನು ಆವೇಶದಿಂದ ಕೈಗಳನ್ನು ತಟ್ಟುತ್ತಾ ತುಟಿಗಳನ್ನು ಕಚ್ಚಿಕೊಂಡು ತಿರುಗಿ ಮಾಯೆಯಿಂದ ನಿರ್ಮಿತವಾದ ಒಂದು ರಥವನ್ನೇರಿ ಕುಳಿತನು. ಪಿಶಾಚ ಮುಖವುಳ್ಳ ಮತ್ತು ಆನೆಗಳಿಗೆ ಸಮಾನವಾದ ಆಕಾರವುಳ್ಳ ಕತ್ತೆಗಳು ಅವನ ರಥಕ್ಕೆ ಹೂಡಲ್ಪಟ್ಟಿದ್ದವು. ಆ ರಾಕ್ಷಸರು ಆ ರಾಕ್ಷಸನು ಕರ್ಣನ ಬಳಿಗೆ ರಥವನ್ನು ಬಿಡುವಂತೆ ಸೂತನಿಗೆ ಹೇಳಿದನು. ಅದರಂತೆ ರಥವು ಕರ್ಣನ ಮುಂದೆ ಬಂದು ನಿಂತಿತು. ಒಡನೆಯೇ ಆ ಘಟೋತ್ಕಚನು ರುದ್ರ ನಿರ್ಮಿತವಾಗಿ ಮಹಾಭಯಂಕರವಾದ 8 ಚಕ್ರಗಳುಳ್ಳ ವಜ್ರಾಯುಧವೊಂದನ್ನು ಕೈಗೆತ್ತಿಕೊಂಡನು. ಅದು 1 ಯೋಜನದ ಅಗಲವುಳ್ಳದ್ದಾಗಿ ಯುದ್ಧದಲ್ಲಿ 2 ಯೋಜನಗಳ ಪ್ರಮಾಣವುಳ್ಳದ್ದಾಗಿ ಉಕ್ಕಿನಿಂದ ನಿರ್ಮಿತವಾಗಿರುವುದು. ಎಲ್ಲ ಕಡೆಯೂ ಶೂಲಗಳು ನಾಟಿ ಮಳೆಗಾಲದಲ್ಲಿ ಮೊಗ್ಗುಗಳಿಂದ ಕೂಡಿದ ಕದಂಬ ವೃಕ್ಷದಂತೆ ಕಾಣುವ ಆ ಗದೆಯನ್ನು ರಾಕ್ಷಸನು ಕರ್ಣನ ಮೇಲೆ ಬೀಸಿದನು. ಆ ಗದೆಯು ತನಗಿದಿರಾಗಿ ಬರುವುದನ್ನು ಕಂಡೊಡನೆ ಕರ್ಣನು ತನ್ನ ಧನುಸ್ಸನ್ನು ಕೆಳಗಿಟ್ಟು ಆ ಗದೆಯನ್ನು ತನ್ನ ಕೈಗೆ ಆತುಕೊಂಡು ಅದನ್ನೇ ತಿರುಗಿ ಘಟೋತ್ಕಚನ ಮೇಲೆ ಪ್ರಯೋಗಿಸಿದನು. ಇದನ್ನು ನೋಡಿ ಘಟೋತ್ಕಚನು ಥಟ್ಟನೆ ತನ್ನ ರಥದಿಂದ ಹಾರಿಬಿಟ್ಟನು. ಆ ಗದೆಯು ಘಟೋತ್ಕಚನ ರಥಕ್ಕೆ ತಗುಲಿ ಅವನ ಸಾರಥಿಯನ್ನು, ವಾಹನಗಳನ್ನು, ಧ್ವಜವನ್ನು ಭಸ್ಮೀಭೂತವನ್ನಾಗಿ ಮಾಡಿ ನೆಲದಲ್ಲಿ ನಾಟಿತು. ಇದನ್ನು ನೋಡಿ ದೇವತೆಗಳು ಆಶ್ಚರ್ಯಪಟ್ಟರು. ದೇವ ನಿರ್ಮಿತವಾದ ಆ ಆಯುಧವನ್ನು ಕರ್ಣನು ಕೈಯಿಂದ ಆತುಕೊಂಡುದನ್ನು ನೋಡಿ ಸಮಸ್ತ ಭೂತಗಳು ಕರ್ಣನನ್ನು ಬಹಳವಾಗಿ ಕೊಂಡಾಡಿದವು. ಹೀಗೆ ಕರ್ಣನು ಅದ್ಭುತ ಕಾರ್ಯವನ್ನು ಮಾಡಿ ತಿರುಗಿ ತನ್ನ ರಥವನ್ನೇರಿ ಕುಳಿತು ಬಾಣಗಳನ್ನು ಬಿಡಲಾರಂಭಿಸಿದನು. ಬೇರೊಬ್ಬರಿಗೆ ಅಸಾಧ್ಯವಾದ ಕಾರ್ಯವನ್ನು ನಡೆಸುತ್ತಿರುವ ಕರ್ಣನ ಬಾಣಪ್ರಹಾರವನ್ನು ತಡೆಯಲಾರದೆ ಘಟೋತ್ಕಚನು ತಿರುಗಿ ಕಣ್ಮರೆಯಾದನು. ಅವನು ತನ್ನ ಮಾಯೆಯಿಂದಲೂ ಲಾಘವದಿಂದಲೂ ಗಂಧರ್ವ ನಗರದಂತೆ ವಿವಿಧ ಆಕಾರಗಳನ್ನು ತಾಳಿ ಕರ್ಣನ ದಿವ್ಯಾಸ್ತ್ರಗಳನ್ನೆಲ್ಲ ವಿಫಲಗೊಳಿಸುತ್ತಿದ್ದನು. ಕರ್ಣನು ಅವನ ಮಾಯೆಗೆ ಹೆದರದೆ ಮೇಲೆ ಮೇಲೆ ಆ ರಾಕ್ಷಸನನ್ನು ಬಾಣಗಳಿಂದ ನಿವಾರಿಸುತ್ತಲೇ ಇದ್ದನು.
ಘಟೋತ್ಕಚನು ಕೂಡ ಕ್ಷಣ ಕ್ಷಣಕ್ಕೆ ಭಯಂಕರಗಳಾದ ವಿವಿಧ ಆಕಾರಗಳನ್ನು ತೋರಿಸಿ ನಮ್ಮ ಮಹಾರಥರನ್ನು ಭಯಗೊಳಿಸುತ್ತಿದ್ದನು. ಇಷ್ಟರಲ್ಲಿಯೇ ಆ ಘಟೋತ್ಕಚನ ಮಾಯೆಯಿಂದ ಸಿಂಹಗಳು, ಹುಲಿಗಳು, ಚಿರತೆಗಳು, ಮುರಿಯುವ ನಾಲಿಗೆಯುಳ್ಳ ಸರ್ಪಗಳು, ಕಬ್ಬಿಣದ ಮೂತಿಯುಳ್ಳ ಪಕ್ಷಿಗಳು ಇವೆಲ್ಲ ನಾನಾ ದಿಕ್ಕುಗಳಿಂದ ಹಿಂಡು ಹಿಂಡಾಗಿ ಬಂದು ಕೌರವ ಸೈನ್ಯದ ಮೇಲೆ ಬಿದ್ದು ಕೊಲ್ಲಲಾರಂಭಿಸಿದವು. ಆದರೇನು, ಕರ್ಣನ ಧನುಸ್ಸಿನಿಂದ ಹೊರಟ ಬಾಣಗಳು ಘಟೋತ್ಕಚನ ಮೇಲೆ ಎಡಬಿಡದೆ ಬೀಳುತ್ತಿದ್ದವು. ಆಗ ಘಟೋತ್ಕಚನು ಕೋಪದಿಂದ ಕ್ರೂರ ಸರ್ಪದಂತೆ ಕಣ್ಣಿಂದ ನೋಡುವುದಕ್ಕೂ ಸಾಧ್ಯವಾಗದಷ್ಟು ಭಯಂಕರ ರೂಪವನ್ನು ತೋರಿಸಿ ತಿರುಗಿ ಇದ್ದಕ್ಕಿದ್ದ ಹಾಗೆ ಅದೃಶ್ಯನಾದನು. ಕೂಡಲೇ ಅವನ ಮಾಯೆಯಿಂದ ಅನೇಕ ರಾಕ್ಷಸರು, ಪಿಶಾಚರು, ಯಾತುಧಾನರು, ಸಾಲ ವೃಕಗಳೆಂಬ ಕ್ರೂರ ಕಪಿಗಳು, ವಿಕೃತವಾದ ಮುಖವುಳ್ಳ ತೋಳಗಳು ನಾನಾ ಕಡೆಗಳಿಂದ ಬಂದು ಕರ್ಣನನ್ನು ಮುತ್ತಿದವು. ಕ್ರೂರ ವಾಕ್ಯಗಳಿಂದ ಕರ್ಣನನ್ನು ಹೆದರಿಸಲಾರಂಭಿಸಿದವು. ವಿವಿಧಾಯುಧಗಳನ್ನು ಮೇಲಕ್ಕೆತ್ತಿ ಕರ್ಣನನ್ನು ಕೊಲ್ಲುವುದಾಗಿ ಹೆದರಿಸಿದವು. ಆದರೆ ಕರ್ಣನು ಅವುಗಳಲ್ಲಿ ಒಂದೊಂದನ್ನು ಬೇರೆ ಬೇರೆ ಒಂದೊಂದು ಬಾಣಗಳಿಂದ ಹೊಡೆದಟ್ಟಿದನು. ತನ್ನ ದಿವ್ಯಾಸ್ತ್ರ ಪ್ರಭಾವದಿಂದ ರಾಕ್ಷಸನ ಮಾಯಗಳನ್ನೆಲ್ಲ ಭಂಗಿಸಿದನು. ಬೇರೆ ಬಾಣಗಳಿಂದ ಘಟೋತ್ಕಚನ ಕುದುರೆಗಳನ್ನು ಕೊಂದನು. ಆ ಕುದುರೆಗಳಿಗೆ ಬೆನ್ನು ಮುರಿದು ಅಂಗಾಂಗಗಳೊಳಗೆಲ್ಲ ಗಾಯವಾಗಿ ನೆಲಕ್ಕುರುಳಿದವು. ನನ್ನ ಮುಂದೆ ತನ್ನ ಮಾಯೆಯೇನೂ ಸಾಗದೆ ಹೋದುದನ್ನು ನೋಡಿ ಅತ್ಯಂತ ಕುಪಿತನಾದ ಘಟೋತ್ಕಚನು, ಇದು ನಿನಗೆ ಮೃತ್ಯುವು ನನ್ನಿಂದಲೇ ಸಿದ್ಧವು ಎಂದು ಹೇಳಿ ಅದೃಶ್ಯನಾದನು. ಇದು 176ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.